द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः ಶ್ರೀಮದ್ಭಾಗವತ ತೃತೀಯ ಸ್ಕಂದ 21ನೇ ಅಧ್ಯಾಯದ 15ನೇ ಶ್ಲೋಕ ಸೋಸಯಿಷ್ಠಾಧಿಸಲಿಲೆ ಆಂಡಕೋಶೋನ್ನಿರಾತ್ಮಕಃ ಸಾಗ್ರಂ ವೈ ವರ್ಷಸಾಹಸ್ರಂ ಅನ್ವವಾಸೀತಮೀಶ್ವರಃ. ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿಯಾಯಿತು, ಅದರ ಪ್ರಳಯ ಜಲದಲ್ಲಿ ಪರಮಾತ್ಮ ಮಲಗಿದ್ದಾನೆ ಹಾಗೆ ಅಂತಹ ಸಂದರ್ಭದಲ್ಲಿ ನಿರಾತ್ಮಕ ಅಂದರೆ ಜೀವರು ಯಾರು ಎಲ್ಲರೂ ಪರಮಾತ್ಮನ ಉದರದಲ್ಲಿ ಇದ್ರು ಅಂತ ಅಧಿಸಲೀಲೆ ಪ್ರಳಯ ಜಲದಲ್ಲಿ ಪರಮಾತ್ಮ ಅಶಯಿಷ್ಠ ಮಲಗಿದ ಹಾಗೆ ಅಂತ. ಈಶ್ವರ ಶ್ರೀಹರಿ ತಂ ಸಾಗ್ರಂ ವರ್ಷಸಾಹಸ್ರಂ ವೈ ಅನ್ಭವಾತ್ಸೀತ್. ಈ ರೀತಿಯಾಗಿ ಪರಮಾತ್ಮ ಸಹಸ್ರ ವರ್ಷ ಪರ್ಯಂತ ಸರ್ವತಂತ್ರ ಸ್ವತಂತ್ರನಾದ ಪರಮೇಶ್ವರ 1000 ವರ್ಷ ಪರ್ಯಂತ ದೇವಮಾನದ ಪ್ರಕಾರ ವಾಸ ಮಾಡಿದ್ರು ಹಾಗೆ ಅಂತ ಅರ್ಥ. ನಿರಾತ್ಮಕ ಅಂದ್ರೆ ಅದೇ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೀವಿ. ನಿರಾತ್ಮಕ ನ ವ್ಯಕ್ತ ತತ್ರ ಆತ್ಮ ಹಾಗೆ ಅಂತ ಅರ್ಥ. 16ನೇ ಶ್ಲೋಕ ತಸ್ಯ ನಾಭೇರಭೂತ್ಪದ್ಮಂ ಸಹಸ್ರಾರ್ಕೋರುಧೀದಿತಿ ಸರ್ವಜೀವನಿಕಾಯೌಕೋ ಯತಸ್ವಯಮಭೂತ್ ಸ್ವರಾಟ್. ತಸ್ಯ ಹರೇಃ ನಾಭೇಃ ಸಹಸ್ರಾರ್ಕೋರು ಧೀದಿತಿ. ಆ ಪರಮಾತ್ಮನ ನಾಭಿ ಕಮಲದಿಂದ ಸಾವಿರಾರು ಚಂದ್ರಗಳಿಗೆ ಸಾವಿರಾರು ಸಮನಾದ ಕಾಂತಿ ಇರತಕ್ಕ ಸರ್ವಜೀವ ನಿಕಾಯೌಕಃ ಸಂಪೂರ್ಣ ಜೀವಾನಾಂ ಆಶ್ರಯ ಸ್ಥಾನಭೂತಂ ಅಂತ ಎಲ್ಲಾ ಜೀವರಿಗೂ ಆಶ್ರಯ ಸ್ಥಾನವಾದ ಒಂದು ಮಹತ್ತರವಾದ ಒಂದು ಪದ್ಮ ಬಂತು ಅಂತ ಹೇಳ್ತಾರೆ. ಕಮಲದ ಹೂವು ಬಂತು. ಯತಃ ಸ್ವರಾಟ್ ಸ್ವಯಂ ಅಭೂತ್. ಸ್ವರಾಟ್ ಅಂದ್ರೆ ಬ್ರಹ್ಮ. ಆ ಕಮಲದಿಂದ ಸಾಕ್ಷಾತ್ ಸ್ವರಾಟ್ ಸ್ವತೇಜಸ ರಾಜಮಾನಃ ತಮ್ಮ ತೇಜಸ್ಸಿನಿಂದ ಕಾಂತಿಯುಕ್ತರಾದ ಆ ಚತುರ್ಮುಖ ಬ್ರಹ್ಮದೇವರು ಉತ್ಪನ್ನರಾದರು ಅಂತ. ಸೋನುಭಿಷ್ಟೋ ಭಗವತ ಯಶ್ಯೇತೆ ಸಲಿಲಾಶಯೇ ಲೋಕ ಸಂಸ್ಥಾ ಯಥಾ ಪೂರ್ವಂ ನಿರ್ಮಮೇ ಸಂಸ್ಥಯ ಸ್ವಯಾ. ಯಹ ಸಲಿಲಾಶಯೇ ಶೇತೆ, ಯಾವ ಪರಮಾತ್ಮ ಆ ಪ್ರಳಯ ಜಲದಲ್ಲಿ ಮಲಗಿದ್ದಾನೆ ಅಂತ ಭಗವತ ಅನುವಿಷ್ಟ, ಆ ಪರಮಾತ್ಮನಿಂದ ಅಂತರ್ಯಾಮಿ ರೂಪದಿಂದ ಪ್ರವೇಶಿಸಲ್ಪಟ್ಟ ಬ್ರಹ್ಮದೇವರು ಸ್ವಯಾ ಸಂಸ್ಥ್ಯ ಬುದ್ಧಿಯ ತಮ್ಮ ಬುದ್ಧಿಯಿಂದ ಯಥಾಪೂರ್ವಂ ಲೋಕ ಸಂಸ್ಥಾ ನಿರ್ಮಮೆ ಪರಮಾತ್ಮನ ಪ್ರೇರಣೆಯಿಂದ ಈ 14 ಲೋಕವನ್ನು ಕೂಡ ನಿರ್ಮಾಣ ಮಾಡಿದ್ರು ಅಂತ ಅರ್ಥ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಸಂಸ್ಥೆಯ ಸ್ವಯ ಹಾಗೆ ಅಂತ. ಅಂದ್ರೆ ಸ್ವಕೀಯ ಶಕ್ತಿಯ ಎಂಬ ಅರ್ಥದಲ್ಲಿ ಬರುತ್ತದೆ. ಇದು ನೋಡಿದರೆ ಏನನಿಸ್ತದೆ, ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಅನುಗ್ರಹ ಇಲ್ಲದೇನೆ ತಾವೇ ತಮ್ಮ ಶಕ್ತಿಯಿಂದ
ಲೋಕಗಳನ್ನ ಸೃಷ್ಟಿ ಮಾಡಿದರು ಹಾಗೆ ಅಂತ ಸ್ವಾತಂತ್ರ್ಯ ಭ್ರಾಂತಿ ಬರ್ತದೆ. ಬ್ರಹ್ಮದೇವರು ಸ್ವತಂತ್ರರು ಅಂತ ಭ್ರಾಂತಿ ಬರುತ್ತದೆ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಶ್ರೀಹರಿ ಏವ ಸ್ವತಂತ್ರ, ಸರ್ವೇ ಬ್ರಹ್ಮಾದಯ ಜೀವಾ ಸರ್ವಥಾ ತದಧೀನಾಃ ಇತಿ ನಿರೂಪಿತಮಸ್ತಿ. ಬ್ರಹ್ಮಾದಿ ಸಕಲ ಜೀವರು ಕೂಡ ಇನ್ ಆಲ್ ಆಸ್ಪೆಕ್ಟ್ ಪರಮಾತ್ಮನ ಅಧೀನದಲ್ಲೇ ಇದ್ದಾರೆ ಹಾಗೆ ಅಂತ. ಅತಃ ಬ್ರಹ್ಮಣಃ ಸೃಷ್ಟಿಕರ್ತೃತ್ವೇ ಮಿಥ್ಯಾ ಸ್ವಾತಂತ್ರ್ಯಂ ಖಂಡಯಿತುಂ ತಥಾ ಚ ತಸ್ಮಿನ್ ವಿದ್ಯಮಾನಂ ಸಾಮರ್ಥ್ಯಂ ಸರ್ವದಾ ಭಗವದಧೀನ. ಅದರಿಂದ ಅಂತಹ ಸ್ವಾತಂತ್ರ್ಯ ಭ್ರಾಂತಿಯನ್ನ ನಿರಾಕರಣೆ ಮಾಡುವುದಕ್ಕಾಗಿ ಮತ್ತು ಅವರಲ್ಲಿ ಇರತಕ್ಕ ಭಗವಂತನ ಅಧೀನವಾದ ಸಾಮರ್ಥ್ಯವನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಆಚಾರ್ಯರು ನಿರ್ಣಯವನ್ನ ಹೇಳ್ತಾ ಇದ್ದಾರೆ. ಸಂಸ್ಥೆಯ ಅಂದ್ರೆ ಸ್ವಯ ಭಗವತಿ ಸ್ಥಿತ ಸಾಮರ್ಥ್ಯೇನ, ಸಂಸ್ಥೆಯ ಸ್ವಯ ಅಂದ್ರೆ ಭಗವತಿ ಸ್ಥಿತ ಸಾಮರ್ಥ್ಯೇನ ಹಾಗೆ ಅಂತ ಅರ್ಥ. ಅಂದ್ರೆ ಭಗವತ ಪ್ರದತ್ತೇನ ಭಗವದಾಶ್ರಿತೇನ ಭಗವದ್ ಅಧೀನೇನ ಸಾಮರ್ಥ್ಯೇನ ಅಂತ ಅದರ ಒಟ್ಟು ಅರ್ಥ ಹಾಗೆ ಅಂತ. ಅದರಿಂದ ಪರಮಾತ್ಮನ ಅನುಗ್ರಹ ಇಲ್ಲದೆ ಬ್ರಹ್ಮದೇವರು ಇಚ್ಛೆಯೂ ಪಡ್ಲಾರ್. ಪರಮಾತ್ಮನ ಇಚ್ಛೆಯಂತೆ ಇಚ್ಛೆ ಮಾಡತಕ್ಕವರು ಬ್ರಹ್ಮದೇವರು. ಅದರಿಂದ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬರೋದಿಲ್ಲ. ಪರಮಾತ್ಮನೇ ಸ್ವತಂತ್ರ, ಪರಮಾತ್ಮನ ಅಧೀನದಿಂದ ಸೃಷ್ಟಿಯಾದಿಗಳನ್ನ ಮಾಡಿದರು ಅಂತ ಅರ್ಥ. ಸಸರ್ಜಚ್ಛಾಯೆಯ ವಿದ್ಯಾಂ ಪಂಚಪರ್ವಣಮಗ್ರತಃ ತಾಮಿಶ್ರಮಂ ದತಾಮಿಶ್ರಂ ತಮೋ ಮೋಹೋ ಮಹಾತಮಃ. ಸಹ ಚತುರ್ಮುಖ ಸೃಷ್ಟೇಃ ಆರಂಭೆ ಸ್ವಕೀಯ ಛಾಯಾರೂಪ ಅಜ್ಞಾನೇನ ಪಂಚಪರಮಾತ್ಮಿಕಾಂ ಪಂಚಪ್ರಕಾರವಾದ ಅವಿದ್ಯೆಯನ್ನ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಅದ್ಯಾವುದು? ತಾಮಿಶ್ರ, ಅಂಧತಾಮಿಶ್ರ, ತಮಃ, ಮೋಹ, ಮಹಾತಮಃ, ಮಹಾಮೋಹ ಹಾಗೆ ಅಂತ. ತಾಮಿಶ್ರಂ, ಅಂಧತಾಮಿಶ್ರಂ, ತಮಃ, ಮೋಹ, ಮಹಾತಮಃ ಅಂದ್ರೆ ಮಹಾಮೋಹ ಹಾಗೆ ಅಂತ ಒಟ್ಟು 5 ಅಜ್ಞಾನಗಳನ್ನ ಆದಿಯಲ್ಲಿ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ವಿಸರ್ಜಾತ್ಮನಃ ಕಾಯಂ ನಾಭ್ಯನಂದತ್ತಮೋಮಯಂ ಜಗೃಹುರ್ ಯಕ್ಷ ರಕ್ಷಾಂಸಿ ರಾತ್ರಿಂ ಕ್ಷುತೃಟ್ ಸಮುದ್ಭವಾಂ ಹಾಗೆ. ಅಂದ್ರೆ ಆ ಬ್ರಹ್ಮದೇವರು ಆ ಅವಿದ್ಯಾರೂಪವಾದ ಶರೀರ, ತಮ್ಮ ಶರೀರವನ್ನ ಇಷ್ಟಪಟ್ಟಿಲ್ಲ, ಅದರಿಂದ ಅವರು ಅದನ್ನು ಬಿಟ್ರು ಹಾಗೆ ಅಂತ. ಆ ತಮೋಮಯ ಶರೀರವನ್ನ ಬಿಟ್ರು. ಆ ತ್ಯಕ್ತವಾದ ಶರೀರವೇ ರಾತ್ರಿ ರೂಪವಾಯಿತು ಅಂತ ಹೇಳ್ತಾರೆ. ಬ್ರಹ್ಮದೇವರು ಬಿಟ್ಟ ಆ ಒಂದು ಶರೀರ, 5 ಅಜ್ಞಾನದ ಶರೀರ ಇದಲ್ಲ, ಅದೇ ರಾತ್ರಿ ರೂಪವಾಯಿತು. ಮತ್ತು ಪ್ರಾಣಿನಾಂ ಕ್ಷುಧಾ ಪಿಪಾಸ ಉತ್ಪನ್ನ ಕಾರಣಭೂತಾಂ ತಾಂ ರಾತ್ರಿಂ, ಮತ್ತು ಹಸಿವು ಬಾಯಾರಿಕೆಯನ್ನೆಲ್ಲ ಉಂಟು ಮಾಡತಕ್ಕದ್ದು ಅಂತ ರಾತ್ರಿಯನ್ನ ಯಕ್ಷರಾಕ್ಷಸರು ಸ್ವೀಕಾರ ಮಾಡಿದರು ಹಾಗೆ. ಅದರಿಂದ ತೇಷಾಂ ಬಲಂ ರಾತ್ರೋವೇವ ವರ್ಧತೆ, ಅದರಿಂದಲೇ ಅವರ ಬಲ ರಾತ್ರಿನೇ ಬೆಳೀತದೆ ಹಾಗೆ ಅಂತ ಒಟ್ಟು. ಕ್ಷುತೃಭ್ಯಾಂ ಉಪಸೃಷ್ಟಾಸ್ತೆ ಸಂಜಗ್ಧುಂ ಅಭಿದ್ರುದೂಃ ಮಾರಕ್ಷತೇನಂ ಜಗತ್ ಜಕ್ಷಧ್ವಂ ಇತ್ಯುಚ್ಚೈ ಕ್ಷುತ್ರುಡರ್ದಿತಾಃ ಕ್ಷುದಯ ಪಿಪಾಸಯಾ ಚ ವ್ಯಾಕುಲಾಃ ಪೀಡಿತಾಶ್ಚ ತೇ ರಾಕ್ಷಸಾಃ. ಅದರಿಂದ ಏನಾಯ್ತು, ಅವರಿಗೆ ಭಾರಿ ಹಸಿವು ಬಾಯಾರಿಕೆ ಬಂದೋಯ್ತು ಆ ರಾಕ್ಷಸರಿಗೆ, ಅಂತ ಶರೀರ ಸ್ವೀಕಾರ ಮಾಡಿದ್ದರಿಂದ. ತಂ ಸ್ವಪಿತರಂ ತೇ ರಾಕ್ಷಸಾಃ ತಂ ಬ್ರಹ್ಮಾಣಂ ಜಗ್ದುಂ ಅಭಿದುಧ್ರುವು, ಬ್ರಹ್ಮದೇವರನ್ನೇ ತಿಂದುಬಿಡೋಣ ಅಂತ ಅವರು ಹೋದರಂತೆ. ತೇ ಉಚ್ಚೈಹಿ ಘೋಷಮಕುರ್ವನ್, ಜೋರಾಗಿ ಶಬ್ದ ಮಾಡ್ದ, ಏನಂ ಮಾ ರಕ್ಷತ ಅಯಂ ಭಕ್ಷಣಂ ಕುರುತ, ಇವನನ್ನ ತಿನ್ನಿ, ಬ್ರಹ್ಮದೇವರನ್ನ ತಿನ್ನಿ ತಿನ್ನಿ ಅಂತ ಆ ರೀತಿಯಾಗಿ ಅವರು ಶಬ್ದ ಮಾಡ್ತಾ ಬ್ರಹ್ಮದೇವರ ಹತ್ರ ಓಡಿ ಬಂದ್ರು ಅಂತ. ಅನೇನ ರಾಕ್ಷಸಾನಾಂ ಘೋರತಾ ಭಗವದಿಚ್ಛೆಯ ಏವ ತನ್ನಿರ್ವಾರಣಾರ್ಥಂ ಪ್ರಕಟೀಕೃತ. ಇದು ಕೂಡ ಪರಮಾತ್ಮನ ಇಚ್ಛೆಯಿಂದಲೇ, ಎಲ್ಲವೂ ಕೂಡ ಜಗತ್ತಿನಲ್ಲಿ ನಡೆಯೋದು ಪರಮಾತ್ಮನ ಇಚ್ಛೆಯಿಂದಲೇ ಹಾಗೆ ಅಂತ. ಈ ರೀತಿಯಾಗಿ ಆ ರಾಕ್ಷಸರು ಬ್ರಹ್ಮದೇವರ ಹತ್ರ ಬ್ರಹ್ಮದೇವರನ್ನ ತಿನ್ನಬೇಕು ಅಂತ ಓಡಿದ್ರು. ಅದನ್ನ ನೋಡಿ ಬ್ರಹ್ಮದೇವರು
ಹಾ ಹೆದರಿದಂತೆ ಕೆಲವು ಇದೆಲ್ಲ ಮೋಹಕ್ಕಾಗಿ ಆಗುವ ಘಟನೆಗಳು, ಅಸುರ ಜನ ಮೋಹಕ್ಕಾಗಿ. ಅದನ್ನೆಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ. ಶ್ರೀಮದ್ವೇಷಾತ್ಮಸ್ತು ಶ್ರೀ ಹರಯೇ ನಮಃ.